ಸರ್ಕಾರದ ಸವಲತ್ತುಗಳು ವಿಫಲವಾಗಿದ್ದು ಅಧಿಕಾರಿಗಳು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಎ ಮಂಜು ತಾಕೀತು ಮಾಡಿದರು. ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಶುಕ್ರವಾರ ಅಸಂಘಟಿತ ವರ್ಗದ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳ ಹಾಗೂ ಕಾರ್ಮಿಕ ಕಾಯ್ದೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ 7,000ಕ್ಕಿಂತ ಅಧಿಕ ಕಾರ್ಮಿಕರಿದ್ದು ಸರ್ಕಾರದ ಸವಲತ್ತುಗಳು ತಲುಪಬೇಕು. ಸೌಕರ್ಯಗಳನ್ನು ಪಡೆದುಕೊಂಡವರು ಇತರರಿಗೂ ಮಾಹಿತಿ ನೀಡಬೇಕು. ಸೌಲಭ್ಯಗಳಿಂದ ವಂಚಿತರಾದವರನ್ನು ಅಧಿಕಾರಿಗಳು ಗುರುತಿಸಿ ಸರ್ಕಾರದ ಸೌಲಭ್ಯಗಳು ಒದಗಿಸಬೇಕು ಎಂದರು. ರೈತರು ಇಂದು 5 ಎಕರೆಯಷ್ಟು ತೋಟ ಹೊಂದಿದ್ದರೂ ಅವರ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಳ್ಳಲು ಹೆಣ್ಣು ಸಿಗುತ್ತಿಲ್ಲ. ದುಡಿಯುವ ಕಾರ್ಮಿಕ ವರ್ಗದವರಿಗೆ ಆರ್ಥಿಕವಾಗಿ ಸಬಲರಾಗುವ ಶಕ್ತಿ ಇದೆ. ಹೀಗಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು ಎಂದು ತಿಳಿಸಿದರು. ರೈತಾಪಿ ವರ್ಗದವರಿಗೆ 5 ಎಕರೆ 10 ಎಕರೆ ತೋಟ ಜಮೀನು ಇದ್ದಂತ ಕುಟುಂಬಕ್ಕೆ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾರೆ. ಕಾರಣ ಏನು ಅಂದ್ರೆ ಅವರ ಆರ್ಥಿಕವಾಗಿ ಚೆನ್ನಾಗಿ ಮೇಲಿಲ್ಲ ಅಂತಕ್ಕಂಥದ್ದು. ಬಹುಶಃ ನಮ್ಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಿಮ್ಮ ಪರವಾಗಿ ನಿಜವಾಗ್ಲೂ ಕೂಡ ಚೆನ್ನಾಗಿ ದುಡಿಮೆ ಮಾಡಿ ಆರ್ಥಿಕವಾಗಿ ದುಡ್ಡನ್ನ ಸಂಪಾದನೆ ಮಾಡತಕ್ಕಂಥ ಶಕ್ತಿ ನಿಮಗಿದೆ. ನೀವು ನಿಮ್ಮ ಮಕ್ಕಳ ವಿದ್ಯಾವಂತ ಮಾಡ್ತಕ್ಕಂಥದ್ದು ಆಗ್ಬೇಕು. ಬಹುಶಃ ನಿಮಗೆ ಆಮೇಲೆ ಚೈಲ್ಡ್ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ಯಾರು ಚಿಕ್ಕ ಮಕ್ಕಳು ಯಾರು ಕೆಲಸ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಪನಿಷ್ ಮಾಡಲೇಬೇಕು. ಅವ್ರು ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೋಗ್ತಾರೆ, ಅವ್ರು ಪನಿಷ್ ಮಾಡಲೇಬೇಕು. ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಆಗ್ಬೇಕು. ನಮಗೆ ಸೌಕರ್ಯಗಳು ಭಾರಿ ಇದ್ದಾವೆ, ಉಪಯೋಗಿಸ್ಕೊಳ್ತಕ್ಕಂಥದ್ದು ಆಗ್ಬೇಕು. ಇದಕ್ಕೆ ಲಿಮಿಟ್ ಏನಾದ್ರು ಇದೆ ಅಂದ್ರೆ ಏನ್ ಬಿಡಪ್ಪ, 60 ವರ್ಷದಲ್ಲಿ 25 ಜನಕ್ಕಿದೆ ಯಾವ್ದಾದ್ರು ಪ್ರೋಗ್ರಾಮ್ ಎಷ್ಟು ಬೇಕಾದ್ರೂ ಕೊಡ್ಬೋದಲ್ಲ. ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಯಮುನಾ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎಸ್ಪಿ ಉಳ್ಳಗಡ್ಡಿ, ಹಿರಿಯ ಕಾರ್ಮಿಕ ನಿರೀಕ್ಷಕ ಎಸ್ ವಿಜಯಕುಮಾರ್, ಕಾರ್ಮಿಕ ನಿರೀಕ್ಷಕ ಎಚ್ಪಿ ರಘು, ಹೊನವಳ್ಳಿ ಸತೀಶ್ ಇದ್ದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕಿಟ್ ಬ್ಯಾಗ್ಗಳನ್ನು ವಿತರಿಸಲಾಯಿತು. ವಿರೂಪಾಕ್ಷ, PBTV 46 ಮಲೆನಾಡು ನ್ಯೂಸ್, ಅರಕಲಗೂಡು.